ವಿಡಿಯೋನ ಬರೀ ನೀವೇ ನೋಡಿ ಕುಂದ್ರದಲ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ನಾವು ನೋಡುವ ಸೂರ್ಯ ಈ ರೀತಿ ಕಾಣುವುದಿಲ್ಲ. ನೀವು ಯಾವಾಗಲೂ ನಮ್ಮ ಸೂರ್ಯನ ಕುರಿತು ಯೋಚಿಸ್ತಿದ್ರೆ ಅದು ಬೆಂಕಿ ಥರ ಪ್ರಕಾಶಮಾನವಾದ ಹಳದಿ ಚೆಂಡಿನ ರೀತಿ ಕಾಣುತ್ತೆ. ಹಾಗಾದರೆ ನಾವು ತಪ್ಪಾಗಿ ಯೋಚಿಸಿದ್ದೀವಿ ಎಂದರ್ಥ. ಸ್ಟಾರ್ಟಿಂಗಲ್ಲಿ ಇದು ಹಳದಿ ಬಣ್ಣ ಆಗಿರಲ್ಲ. ಸೂರ್ಯ ಆ್ಯಕ್ಚುಲಿ ಹಸಿರು ಬಣ್ಣದವನಾಗಿರುತ್ತಾನೆ. ವಿಜ್ಞಾನಿಗಳು ನಕ್ಷತ್ರದ ತಾಪಮಾನವನ್ನು ಅದು ಹೊರಸೂಸುವ ಬಣ್ಣದ ವರ್ಣಪಟಲದಿಂದ ನಿರ್ಧರಿಸುತ್ತಾರೆ. ಪ್ರತಿಯೊಂದು ಬಣ್ಣವು ತನ್ನದೇ ಆದ ತರಂಗಾಂತರಗಳನ್ನು ಹೊಂದಿದೆ. ಆ ತರಂಗಾಂತರಗಳು ನಕ್ಷತ್ರವು ಎಷ್ಟು ಬಿಸಿಯಾಗಿದೆ ಎಂದು ಹೇಳಲು ಸಹಾಯವಾಗುವುದು. ಇದೇ ಆಧಾರದ ಮೇಲೆ ಖಗೋಳಶಾಸ್ತ್ರಜ್ಞರು ನಕ್ಷತ್ರಗಳ ತಾಪಮಾನವನ್ನು ಅಳೆಯುತ್ತಾರೆ. ತಂಪಾದ ನಕ್ಷತ್ರಗಳು ಕೆಂಪು ಬಣ್ಣದಲ್ಲಿ ಕಾಣಿಸುತ್ತವೆ. ನಕ್ಷತ್ರಗಳಲ್ಲಿ ಅತ್ಯಂತ ಬಿಸಿಯಾದದ್ದು ನೋಡಲು ನೀಲಿಯಾಗಿರುತ್ತದೆ. ನಮ್ಮ ಸೂರ್ಯನ ತರಂಗಾಂತರಂಗದಲ್ಲಿ ಅದಕ್ಕೂ ಹೆಚ್ಚಿನ ಶಕ್ತಿಯನ್ನು ಹೊರಸೂಸುತ್ತದೆ. ಹಾಗಾಗಿ ಅದು ಹಸಿರು ಬಣ್ಣಕ್ಕೆ ಹತ್ತಿರದಲ್ಲಿದೆ. ಆದರೆ ಇತರೆ ತರಂಗಾಂತರಗಳನ್ನು ಹೊರಸೂಸುವ ಕಾರಣದಿಂದ ಎಲ್ಲ ಬಣ್ಣಗಳು ಒಟ್ಟಿಗೆ ಮಿಶ್ರಣವಾಗಿದ್ದರಿಂದ ಬಿಳಿ ಬಣ್ಣದಂತೆ ನಮ್ಮ ಕಣ್ಣುಗಳಿಗೆ ರೋಮಾಂಚನವಾಗಿ ಕಾಣುತ್ತದೆ. ಒಂದು ವೇಳೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸೂರ್ಯನನ್ನು ನೋಡಿದರೆ ಸೂರ್ಯ ಹಳದಿಯಾಗೇ ಕಾಣ್ತಾನೆ. ಭೂಮಿಯ ಮೇಲ್ಮೈ ವಾತಾವರಣ ಚೆನ್ನಾಗಿರುವುದರಿಂದ ನೀಲಿ ತರಂಗಾಂತರಂಗ ಬೆಳಕನ್ನು ಚದುರಿಸುವುದರಿಂದ ಆ ನೀಲಿ ತರಂಗಾಂತರವು ಕಳೆದು ಹೋಗುವುದು. ಇತರ ಎಲ್ಲಾ ಬಣ್ಣಗಳು ಹಳದಿಯಾಗಿ ಸಂಯೋಜಿಸಿ ನಮ್ಮ ನಕ್ಷತ್ರ ಸೂರ್ಯ ವಾಸ್ತವವಾಗಿ ಹಳದಿಯಾಗಿ ಇದ್ದಾನೆ ಅನಿಸುತ್ತದೆ. ಒಂದು ವೇಳೆ ಸೂರ್ಯ ಹಳದಿಯಾಗೇ ಇದ್ದರೆ ಸುಮಾರು 800 ಡಿಗ್ರಿ ಸೆಲ್ಸಿಯಸ್ನಷ್ಟು ತಂಪಾಗಿ ಕಾಣಿಸುತ್ತಿದ್ದ. -800 ಡಿಗ್ರಿ ಸೆಲ್ಸಿಯಸ್ ತಂಪಾದ ಮೇಲೆ ನಮ್ಮ ಸೌರವ್ಯೂಹ ವಾಸ ಮಾಡೋಕ್ಕೆ ಯೋಗ್ಯವಾಗ್ತಿರಲಿಲ್ಲ. ಭೂಮಿ ಹೆಪ್ಪುಗಟ್ಟಿದಂಗಾಗಿ ನಿರ್ಜೀವ ಬಂಡೆಯಂತಾಗ್ತಿತ್ತು. ಆದರೆ ಸೂರ್ಯ ನಿಜವಾಗಿಯೂ ಹಳದಿಯಾಗಿಲ್ಲ. ನಾವು ತಪ್ಪಾಗಿ ಯೋಚಿಸಿದ್ದೀವಿ ಅಷ್ಟೇ. ಸೂರ್ಯ ಬಿಸಿಯಾಗಿದ್ದಾನೆ, ಆದರೆ ಬೆಂಕಿಯಾಗಿಲ್ಲ. ಅಲ್ಲಿ ಇಂಧನದೊಂದಿಗೆ ಆಮ್ಲಜನಕದ ಸುಡುವಿಕೆಯ ರಾಸಾಯನಿಕ ಕ್ರಿಯೆ ಇದೆ ಅಷ್ಟೇ. ಅಲ್ಲಿರುವ ನಕ್ಷತ್ರಗಳಂತೆ ನಮ್ಮ ಸೂರ್ಯನು ಅನಿಲದ ಚೆಂಡು. ಹೆಚ್ಚಾಗಿ ಹೀಲಿಯಂ ಮತ್ತು ಜಲಜನಕದಿಂದ ಮಾಡಲ್ಪಟ್ಟಿದೆ. ಹೆಚ್ಚು ಆಮ್ಲಜನಕ ಹೊಂದಿಲ್ಲ. ಬದಲಾಗಿ ದೈತ್ಯಾಕಾರದ ಪರಮಾಣು ರಿಯಾಕ್ಟರ್ನಂತೆ ಸೂರ್ಯ ಕೆಲಸ ಮಾಡುತ್ತದೆ. ಅದರ ಒಳಭಾಗದಲ್ಲಿ ಹೀಲಿಯಂ ಅನ್ನು ರಚಿಸಲು ಹೈಡ್ರೋಜನ್ ಪರಮಾಣುಗಳು ನಿರಂತರವಾಗಿ ಒಂದಕ್ಕೊಂದು ಬೆಸೆಯುತ್ತಿರುತ್ತವೆ. ಈ ಪ್ರಕ್ರಿಯೆಯಿಂದ ಅಪಾರ ಪ್ರಮಾಣದ ಶಕ್ತಿ ಬಿಡುಗಡೆಯಾಗುತ್ತದೆ ಮತ್ತು ಅದಕ್ಕಾಗಿಯೇ ಸೂರ್ಯ ತುಂಬಾ ಸುಡುವಂತೆ ಬಿಸಿಯಾಗಿದೆ. ಬಾಹ್ಯಾಕಾಶದಲ್ಲಿ ವಸ್ತುಗಳಿಗೆ ಬೆಂಕಿ ಹತ್ತಿ ಉರಿಯುವ ಕುರಿತು ಅಲ್ಲಿನ ಸ್ಫೋಟಗಳ ಬಗ್ಗೆ ನಾನು ನಿಮಗೆ ಒಂದು ವಿವರಣೆ ಹೇಳ್ತೇನೆ. ಬಾಹ್ಯಾಕಾಶದಲ್ಲಿ ಹಿಂಸಾತ್ಮಕ ಸ್ಫೋಟವಾಗಿ ಆಕಾಶ ನೌಕೆ ಸುಡುವುದು ಸಾಧ್ಯವೇ ಇಲ್ಲ. ಇವೆಲ್ಲವೂ ನಿಜವಲ್ಲ. ಯಾಕೆಂದ್ರೆ ಬಾಹ್ಯಾಕಾಶದಲ್ಲಿ ಗಾಳಿ ಇಲ್ಲ. ಗಾಳಿ ಇಲ್ಲ ಅಂದ್ಮೇಲೆ ಆಮ್ಲಜನಕ ಇರುತ್ತಾ? ಆಮ್ಲಜನಕ ಇಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬೆಂಕಿ ಇಲ್ಲ ಅಂತ ಅರ್ಥ. ಈ ಸಿನಿಮಾ ಇಂಡಸ್ಟ್ರಿಯವರು ಸ್ಟಾರ್ ವಾರ್ಸ್ ಅಂತ ಹೆಸರು ಯಾಕಿಟ್ರೋ ಗೊತ್ತಿಲ್ಲ, ನಕ್ಷತ್ರಗಳ ಮಾತ್ರ ಎಂದಿಗೂ ಜಗಳ ಆಡೋದಿಲ್ಲ. ನಾವು ಎಣಿಸ್ಬೇಕು ಅಂದ್ರೆ ರಾತ್ರಿ ಆಕಾಶದಲ್ಲಿ ಸಾಕಷ್ಟು ನಕ್ಷತ್ರಗಳಿವೆ. ಆದ್ರೆ ವಾಸ್ತವವಾಗಿ ನಾವು ನಕ್ಷತ್ರಗಳನ್ನು ಎಣಿಸಕ್ಕಾಗುತ್ತಾ? ಅದ್ಯಾಗೋ ನಮ್ಮ ಹುಚ್ಚತನಕ್ಕೆ ಹಾರ್ವರ್ಡ್ನ ವಿಜ್ಞಾನಿಗಳು ಎಲ್ ಬ್ರೈಟ್ ಸ್ಟಾರ್ ಕ್ಯಾಟಲಾಗ್ ಪ್ರಕಾರ ಈಗಾಗಲೇ 9110 ನಕ್ಷತ್ರಗಳಿವೆ ಅಂತ ಹೇಳಿದ್ದಾರೆ. ನಿಮ್ಗೆ ನಂಬಿಕೆ ಬರಬೇಕು ಅಂದ್ರೆ ಖಾಲಿ ಕುಂತಾಗ ನೀವು ಎಣಿಸಿ. ಆ 9000 ನಕ್ಷತ್ರಗಳನ್ನು ಬರಿಗೊಂಡಿನಿಂದ ನೋಡಬಹುದು ಅಂತಾನೂ ಹೇಳಿದ್ದಾರೆ. ಸೈನ್ಸ್ ಅಂಡ್ ಫ್ರಿಕ್ಷನ್ ಸಿನಿಮಾಗಳಲ್ಲಿ ನಮ್ಗೆ ಹಾಗೆ ಕಾಣಿಸ್ತದೆ. ಕ್ಷುದ್ರಗಳ ನಡುವೆ ದಾರಿ ಮಾಡಿಕೊಂಡು ತಿರುವಿನಲ್ಲಿ ನ್ಯಾವಿಗೇಟ್ ಮಾಡಿಕೊಂಡು ವೇಗವಾಗಿ ಜೆಟ್ ವಿಮಾನ ಹೋದಂತೆ ಅನಿಸುತ್ತದೆ. ಆ ನೌಕೆಯಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಪೈಲಟ್ ಇರಬೇಕು ಅನಿಸ್ತದೆ. ಆದ್ರೆ ಅದು ನಿಜವಲ್ಲ. ಕ್ಷುದ್ರ ಗ್ರಹದ ಪರಿಧಿ ಪಥವು ಬಹಳ ದಪ್ಪವಾಗಿರುತ್ತೆ. ಸುಮಾರು 1 ಲಕ್ಷ ಕ್ಷುದ್ರ ಗ್ರಹಗಳಲ್ಲಿ ಚಂದ್ರನ ಕಾಲು ಭಾಗ ಗಾತ್ರದ ವ್ಯಾಪ್ತಿಯಲ್ಲಿ ಬಾಹ್ಯಾಕಾಶ ಬಂಡೆಗಳು ಬಾಹ್ಯಾಕಾಶ ಧೂಳಿನಿಂದ 1 ಕಿಲೋಮೀಟರ್ಗಿಂತ ಜಾಸ್ತಿ ಅಗಲದ ಅಂತರಗಳನ್ನು ಹೊಂದಿವೆ. ಅಂತಹ ಕ್ಷುದ್ರಗಳು ತುಂಬಾ ಹರಡಿವೆ. ಮಂಗಳ ಮತ್ತು ಗುರುಗಳ ನಡುವಿನ ಅಂತರ ಸುಮಾರು 250 ಮಿಲಿಯನ್ ಕಿಲೋಮೀಟರ್ ಅಡ್ಡಲಾಗಿದೆ. ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರದ 1.5 ಪಟ್ಟು ಜಾಸ್ತಿ ಇದೆ. ಬಾಹ್ಯಾಕಾಶದ ಲಕ್ಷಾಂತರ ಬಂಡೆಗಳು ಕಿಲೋಮೀಟರ್ ಗಟ್ಟಲೆ ಅಂತರದಲ್ಲಿ ಹರಡುತ್ತವೆ. ಆಕಾಶಕಾಯಗಳು ಬಾಹ್ಯಾಕಾಶ ನೌಕೆಯೊಂದಿಗೆ ಒಂದಕ್ಕೊಂದು ಡಿಕ್ಕಿ ಹೊಡೆಯಲು ಬಹುತೇಕ ಅಸಾಧ್ಯ.
ನೀವೇನಾದರೂ ಬಾಹ್ಯಾಕಾಶ ವಿಜ್ಞಾನಿಗಳಾಗಿ ಸ್ಪೇಸ್ ಕ್ರಾಫ್ಟ್ನಿಂದ ಹೊರಗೆ ಎಸೆಯಲ್ಪಟ್ರೆ ನೀವು ಕೂಡಲೇ ಪಾಪ್ಟಿಕಲ್ ಆಗಿ ಬದಲಾಗುವುದಿಲ್ಲ. ಅದು ದೇಹ ಹೆಪ್ಪುಗಟ್ಟಲು ಕಾರಣವಾಗುತ್ತದೆ ಅಷ್ಟೇ. ಬಾಹ್ಯಾಕಾಶದಿಂದ ನಿಮ್ಮ ದೇಹಕ್ಕೆ ಶಾಖ ವರ್ಗಾವಣೆ ಆಗುತ್ತೆ. ಆದರೆ ಬಾಹ್ಯಾಕಾಶದ ನಿರ್ವಾತದಲ್ಲಿ ಅತ್ಯಂತ ವೇಗವಾಗಿ ಶಾಖ ಅಥವಾ ಶೀತವು ಪ್ರಯಾಣಿಸುವುದಿಲ್ಲ. ಇದು ನಿಮ್ಮ ದೇಹವು ಹೆಪ್ಪುಗಟ್ಟಲು 1 ಗಂಟೆಗಳನ್ನಾದರೂ ತೆಗೆದುಕೊಳ್ಳುತ್ತದೆ. ಆ ಹೊತ್ತಿಗೆ ನಾವು ದೀರ್ಘವಾಗಿ ಸತ್ತಿರುತ್ತೇವೆ. ಬೇರೆ ಯಾವುದೇ ಕ್ರಿಯೆ ಬಾಹ್ಯಾಕಾಶದಲ್ಲಿ ನೀವು ಮಾಡುವುದು ಆಗುವುದೇ ಇಲ್ಲ. ಹಾಗಾಗಿ ದೇಹವು ರಕ್ತ ಪ್ರವಾಹದಲ್ಲಿ ಸಾರಜನಕ ಗುಳ್ಳೆಗಳಾಗಿ ಒಟ್ಟುಗೂಡುತ್ತಿದೆ ಮತ್ತು ನಮ್ಮ ಗಾತ್ರವನ್ನು ದ್ವಿಗುಣಗೊಳಿಸಿ ಉಬ್ಬಿಕೊಳ್ಳುತ್ತೇವೆ. ಹಾಗಾಗಿ ಬಾಹ್ಯಾಕಾಶದಲ್ಲಿ ದೇಹ ಸ್ಫೋಟಗೊಳ್ಳುತ್ತದೆ. ಆದರೆ ಅದೇ ಸ್ಫೋಟ ನಮ್ಮನ್ನು ಕೊಲ್ಲಲು ಕಾರಣ ಆಗುವುದಿಲ್ಲ. ನಾವು ಸಾಯಲು ಆಮ್ಲಜನಕದ ಕೊರತೆ ಕಾರಣವಾಗುವುದು. ನಮ್ಮ ರಕ್ತದ ಮೂಲಕ ಸಾಕಷ್ಟು ಆಮ್ಲಜನಕವನ್ನು ಪಡೆಯಲಾಗದೆ ಮೆದುಳಿನಲ್ಲಿ ಕ್ರಿಯೆ ನಿಲ್ಲುವುದು ಮತ್ತು ನಾವು ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತೇವೆ. ನಮ್ಮ ಇತರ ಅಂಗಗಳು ಬಾಹ್ಯಾಕಾಶದಲ್ಲಿ 2 ನಿಮಿಷಗಳ ನಂತರ ಒಂದಾದ ನಂತರ ಮತ್ತೊಂದು ಸ್ಥಗಿತಗೊಂಡು ನಿಷ್ಕ್ರಿಯವಾಗಲು ಪ್ರಾರಂಭಿಸುತ್ತವೆ. ಅಲ್ಲಿಗೆ ನಮ್ಮ ಆಟ ಮುಗಿದಿದೆ ಅಂತ ಅರ್ಥ ಅಷ್ಟೇ. ಬಾಹ್ಯಾಕಾಶ ನಾವು ನಂಬಲಾಗದಷ್ಟು ತಂಪಾಗಿದೆ ಅಂತ ನಮಗೆ ತೋರುತ್ತೆ. ಆದರೆ ಅದು ತಂಪಾಗಿಲ್ಲ. ಅಲ್ಲಿ ತಂಪಿಗೆ ಜಾಗ ಇಲ್ಲ. ಬದಲಿಗೆ ಅಲ್ಲಿ ಎಲ್ಲಾ ತಾಪಮಾನವನ್ನು ಹೊಂದಿದೆ. ಕಣಗಳು ಚಲಿಸುವ ವೇಗ ಮತ್ತು ಶಕ್ತಿಯ ಪ್ರಮಾಣದ ಮೇಲೆ ತಾಪಮಾನವನ್ನು ವ್ಯಾಖ್ಯಾನಿಸಲಾಗಿದೆ. ಬಾಹ್ಯಾಕಾಶದ ನಿಜವಾದ ನಿರ್ವಾತದಲ್ಲಿ ಸುತ್ತಲೂ ಯಾವುದೇ ಕಣಗಳಿಲ್ಲ. ಅದಕ್ಕೆ ಆ ನಿರ್ವಾತದ ತಾಪಮಾನ ಸಹಜವಾಗಿ ಕಡಿಮೆಯಾಗಿದೆ. ಒಂದು ಪರಿಪೂರ್ಣ ನಿರ್ವಾತ ಬಾಹ್ಯಾಕಾಶ ಆಗಿರಲು ಸಾಧ್ಯವಿಲ್ಲ. ಬಾಹ್ಯಾಕಾಶ ಕಣಗಳನ್ನು ಹೊಂದಿದೆ ಮತ್ತು ಕೆಲವೊಂದು ಜಾಗವು ನಕ್ಷತ್ರಗಳು ಸುತ್ತ ಇರುವ ವಿಕಿರಣಗಳಿಂದ ನಿಜವಾಗಿಯೂ ಬಿಸಿಯಾಗಿದೆ. ಮತ್ತಷ್ಟು ಶಾಖವನ್ನು ದೂರದ ನಕ್ಷತ್ರಗಳಿಂದ ಪಡೆಯುತ್ತವೆ. ಕೆಲವು ದಟ್ಟವಾದ ಅನಿಲ ಮೋಡುಗಳಿಂದ ಬಾಹ್ಯಾಕಾಶ ಹೆಚ್ಚು ಕಣಗಳಿಂದಲೇ ಹರಡಿದೆ. ಆ ಜಾಗದ ಪ್ರದೇಶಗಳು ಸುಮಾರು 263 ಡಿಗ್ರಿ ಸೆಲ್ಸಿಯಸ್ ವರೆಗೆ ತಣ್ಣಗೆ ಮಾಡಿ ಸಾಕಷ್ಟು ಚಳಿಯನ್ನುಂಟು ಮಾಡುವುದು. ಬುಧ ಗ್ರಹವು ಸೂರ್ಯನಿಗೆ ಹತ್ತಿರದ ಗ್ರಹವಾಗಿದೆ, ಆದರೆ ಆಶ್ಚರ್ಯಕರವಾಗಿ ಬಿಸಿಯಾಗಿಲ್ಲ. ಇದು ಹಗಲು ಹೊತ್ತಿನಲ್ಲಿ ಅದರ ಮೇಲ್ಮೈ ತಾಪಮಾನವನ್ನು 430 ಡಿಗ್ರಿ ಸೆಲ್ಸಿಯಸ್ ವರೆಗೆ ವಿಪರೀತವಾಗಿ ತಲುಪಿದರೆ ರಾತ್ರಿಯಲ್ಲಿ 183 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುತ್ತದೆ. ಸೌರವ್ಯೂಹದಲ್ಲಿ ಶುಕ್ರ ಅತ್ಯಂತ ನರಕ ಗ್ರಹ. ನೀವು ನೋಡಿ, ಬುಧ ಗ್ರಹ ವಾತಾವರಣವನ್ನು ಹೊಂದಿಲ್ಲ. ಶುಕ್ರನ ವಾತಾವರಣ ತುಂಬಾ ದಪ್ಪವಾಗಿರುತ್ತದೆ. ಸೂರ್ಯನಿಂದ ಎಲ್ಲಾ ಶಾಖವನ್ನು ಉಳಿಸಿಕೊಂಡು ಮತ್ತೊಂದೆಡೆ ಇದು ಹಸಿರುಮನೆ ಪರಿಣಾಮವನ್ನು ಸೃಷ್ಟಿಸುತ್ತದೆ. ಇದು ಸ್ಟಿರಾಯ್ಡ್ಗಳ ಮೇಲೆ ಜಾಗತಿಕ ತಾಪಮಾನ ಉಂಟು ಮಾಡುವುದರಿಂದ ಸುಮಾರು 475 ಡಿಗ್ರಿ ಸೆಲ್ಸಿಯಸ್ ಮೇಲ್ಮೈ ತಾಪಮಾನದೊಂದಿಗೆ ಶುಕ್ರ ಗ್ರಹವು ತುಂಬಾ ನರಕವನ್ನು ಉಂಟು ಮಾಡುತ್ತದೆ. ನಮ್ಮ ಸಂಪೂರ್ಣ ಸೌರವ್ಯೂಹ ಒಂದೇ ಸ್ಥಳದಲ್ಲಿ ನಿಂತಿರುವುದಿಲ್ಲ. ನಮ್ಮ ನಕ್ಷತ್ರ ಪುಂಜದಲ್ಲಿ ಸೌರವ್ಯೂಹ 220 ಕಿಲೋಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಬಾಹ್ಯಾಕಾಶದಲ್ಲಿ ಹಾದು ಹೋಗುತ್ತಿರುತ್ತದೆ. ಭೂಮಿಯು ಸೂರ್ಯನ ಸುತ್ತ ಸುತ್ತುವ ವೇಗಕ್ಕಿಂತ 7 ಪಟ್ಟು ವೇಗದಲ್ಲಿ ನಮ್ಮ ಸೌರವ್ಯೂಹದ ಚಲನೆಯ ವೇಗವನ್ನು ಹೊಂದಿದೆ. ನಮ್ಮ ಸೌರವ್ಯೂಹವು ಮಿಲ್ಕಿ ವೇ ನಕ್ಷತ್ರ ಪುಂಜವನ್ನು ಸುತ್ತಲೂ ಒಂದು ಕಕ್ಷೆಯನ್ನು ಮಾಡಲು 230 ಮಿಲಿಯನ್ ವರ್ಷಗಳು ತೆಗೆದುಕೊಂಡಿತ್ತು. ಆ 230 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ಒಂದು ಸೂಪರ್ ಖಂಡವನ್ನು ಹೊಂದಿತ್ತು. ಡೈನೋಸಾರಸ್ಗಳು ಆಗಷ್ಟೇ ಸುತ್ತಾಡಲು ಪ್ರಾರಂಭಿಸಿದ್ದು. ಅದು ಒಂದು ಸುತ್ತಾಕರೊಳಗೆ ನಾವು ಬಂದಿದ್ದೀವಿ ಅಷ್ಟೇ. ಗ್ರಹಗಳು ಸೂರ್ಯನ ಸುತ್ತ ಸುತ್ತುವುದಿಲ್ಲ. ನಮ್ಮ ಸೌರವ್ಯೂಹದ ಎಲ್ಲಾ ವಸ್ತುಗಳು ಸಮತೋಲನದಲ್ಲಿವೆ. ನಮ್ಮ ಗ್ರಹಗಳ ನೆರೆಹೊರೆಯಲ್ಲಿ ಇತರ ಗ್ರಹಗಳು ಭಾಗವಹಿಸುವುದರಿಂದ ಈ ಗುರುತ್ವಾಕರ್ಷಣೆಯ ಟಗ್ ಆಫ್ ವಾರ್ನಲ್ಲಿ ಸೂರ್ಯನೂ ಸಹ ಅತ್ಯಂತ ಬೃಹತ್ ವಸ್ತುವಾಗಿ ಮಾರ್ಪಾಡಬಹುದು. ಸೂರ್ಯನ ಸುತ್ತ ಸುತ್ತುವ ಬದಲು ಗ್ರಹಗಳು ಮತ್ತು ಚಂದ್ರರು ಕೇಂದ್ರ ಬಿಂದುವಿನ ಸುತ್ತಲಿರುವ ಕಕ್ಷೆ ಮತ್ತು ನಮ್ಮ ನಕ್ಷತ್ರದ ನಡುವೆ ಇರುವ ಈ ಬಿಂದುವನ್ನು ಬ್ಯಾರಿಸೆಂಟರ್ ಎಂದು ಕರೆಯುತ್ತದೆ. ಭೂಮಿ ಸುತ್ತುವ ಕೇಂದ್ರ ಬಿಂದುವೂ ಕೂಡ ಬ್ಯಾರಿಸೆಂಟರ್ ಆಗಿದೆ. ಬ್ಯಾರಿಸೆಂಟರ್ ಎಂಬುದು ಸೂರ್ಯನ ಮಧ್ಯಭಾಗಕ್ಕೆ ತುಂಬಾ ಹತ್ತಿರದಲ್ಲಿದೆ, ಅಲ್ಲದೆ ಹೆಚ್ಚಿನ ವ್ಯತ್ಯಾಸವೇನಿಲ್ಲ. ಆದರೆ ಸೂರ್ಯನ ಕೇಂದ್ರದಿಂದ ಗುರುವಿಗೆ ಈ ಅಂತರವು ಸುಮಾರು 55,000 ಕಿಲೋಮೀಟರ್ ದೂರ. ಆದ್ದರಿಂದ ಈ ಅನಿಲ ದೈತ್ಯ ಗುರು ಮತ್ತು ಸೂರ್ಯ ಪರಸ್ಪರ ಸುತ್ತುತ್ತಿರುತ್ತವೆ. ಭೂಮಿಯು ಬಾಹ್ಯಾಕಾಶದಿಂದ ದುಂಡಾಗಿ ಕಾಣುತ್ತದೆ, ಆದರೆ ವಾಸ್ತವವಾಗಿ ಇದು ಏರು ಇಳಿವಿನ ಆಕಾರದ ದೀರ್ಘವಾದ ವೃತ್ತವಾಗಿದೆ. ಸಮಭಾಜಕದಲ್ಲಿ ಕೇಂದ್ರಗಾಮಿಗೆ ಬಲಕ್ಕೆ ವಾಲಿದಂತೆ ನಮ್ಮ ಗ್ರಹದ ತಿರುವಿಕೆಯಿಂದ ಉಂಟಾಗುತ್ತದೆ. ಈ ಪರಿಣಾಮವಾಗಿ ಭೂಮಿಯು ಧ್ರುವಗಳಲ್ಲಿರುವುದಕ್ಕಿಂತ ಸಮಭಾಜಕದಲ್ಲಿ ಸುಮಾರು 43 ಕಿಲೋಮೀಟರ್ ಅಗಲವಿದೆ. ಇದು ಉಬ್ಬುಗಳಲ್ಲಿ ಸ್ವಲ್ಪ ದುರ್ಬಲ ಗುರುತ್ವಾಕರ್ಷಣೆಯನ್ನು ಉಂಟು ಮಾಡುತ್ತದೆ. ಸಮಭಾಜಕ ಪ್ರದೇಶಗಳಿಂದ ಧ್ರುವಗಳಿಗೆ ಅಂತರಿಕ್ಷ ನೌಕೆಗಳನ್ನು ಪ್ರಾರಂಭಿಸಲು ಹೆಚ್ಚು ಸುಲಭಗೊಳಿಸಲು ಈ ಉಬ್ಬು ಸಹಾಯಕವಾಗುವುದು.
ಒಂದು ವೇಳೆ ಬಾಹ್ಯಾಕಾಶದಲ್ಲಿ ನಾವು ಕಿರಿಚಿಕೊಂಡ್ರೆ ಅದನ್ನು ಯಾರೂ ಕೇಳೋದೇ ಇಲ್ಲ. ಅದು ಒಂದು ಹಂತದವರೆಗೆ ಮಾತ್ರ ಕೇಳೋದು. ಧ್ವನಿ ಕೇಳಲು ಯಾವುದಾದರೂ ಒಂದು ಮಾಧ್ಯಮ ಬೇಕು. ಆದರೆ ಬಾಹ್ಯಾಕಾಶದಲ್ಲಿ ಅದಿಲ್ಲ. ಅಲ್ಲಿನ ಅಣುಗಳು ಬಹಳ ದೂರದಲ್ಲಿವೆ. ಆದ್ದರಿಂದ ಶಬ್ದಗಳು ಮಸುಕಾಗಿ ಕೇಳಿಸುತ್ತವೆ. ಶಬ್ದವು ದೂರ ಹೋಗುವ ಮೊದಲು ಎಲ್ಲ ಕಾಸ್ಮಿಕ್ ದುರಂತಗಳು, ಸೂಪರ್ನೋವಾಗಳು ಮತ್ತು ಕಪ್ಪು ಕುಳಿಗಳು ಡಿಕ್ಕಿ ಹೊಡೆಯುತ್ತವೆ. ನೀವು ಅವುಗಳನ್ನು ಕೇಳಲೇಬೇಕೆಂದರೆ ಮೊದಲು ಶಾಂತವಾಗಿ ಹೋಗಿ. ಆದರೆ ಬಾಹ್ಯಾಕಾಶದಲ್ಲಿ ಕೆಲವು ಸ್ಥಳಗಳು ಧ್ವನಿಯ ಮೂಲಕ ಪ್ರಯಾಣಿಸಲು ಬಹಳಷ್ಟು ಕಣಗಳನ್ನು ಹೊಂದಿರುತ್ತವೆ. ಪರ್ಸಿಯಸ್ ಗ್ಯಾಲಕ್ಸಿ ಕ್ಲಸ್ಟರ್ನ ಮಧ್ಯಭಾಗದಲ್ಲಿ ಕಪ್ಪು ಕುಳಿಯ ಸುತ್ತಲೂ ತುಂಬ ಅನಿಲವನ್ನು ಹೊಂದಿದೆ. ಆಗ ನೀವು ನಿಜವಾಗಿಯೂ ಕಪ್ಪು ಕುಳಿ ಧ್ವನಿಸುವುದನ್ನು ಕೇಳಬಹುದು. ಇದೇ ರೀತಿ ಇತರ ಗ್ರಹಗಳು ಶಬ್ದ ಮಾಡುವುದನ್ನು ನಾವು ಕೇಳಬಹುದು ಅಂತ ಅಂದ್ಕೊಳ್ತೀವಲ್ಲ, ಸಾಧ್ಯನೇ ಇಲ್ಲ. ಧನ್ಯವಾದಗಳು.